ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸು. ಶಬ್ದ ಪಾಠದ 34ನೇ ಪ್ರಶ್ನೆ. ಶ್ರವಣಾತೀತ ಧ್ವನಿ ಲೇಖನ ತಂತ್ರಜ್ಞಾನವನ್ನು ವಿವರಿಸಿ. ಶ್ರವಣಾತೀತ ಧ್ವನಿ ಲೇಖನ. ಶ್ರವಣಾತೀತ ಅನ್ನುವಂಥದ್ದು ನಮ್ಗೆ ಏನನ್ನ ಹೇಳ್ತಾ ಇದೆ? ನಮ್ಮ ಕಿವಿ 20,000 ಕಿಲೋ ಹರ್ಟ್ಸ್ಗಿಂತ ಮೇಲಿನ ಶಬ್ದವನ್ನ ಕೇಳುವುದಿಲ್ಲ. ಆ ರೇಂಜಿಂದ ಏನಿರ್ತದಲ್ಲ ಅದನ್ನ ಶ್ರವಣಾತೀತ ಧ್ವನಿ ಅಂತ ಕರಿತೀವಿ. ಹಾಗಿದ್ರೆ ಶ್ರವಣಾತೀತ ಧ್ವನಿ ಲೇಖನ ತಂತ್ರಜ್ಞಾನ, ಶ್ರವಣಾತೀತ ಧ್ವನಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ತಂತ್ರಜ್ಞಾನ ಇದಾಗಿರುತ್ತದೆ. ಇಲ್ಲಿ ಈ ತಂತ್ರಜ್ಞಾನದಲ್ಲಿ ಶ್ರವಣಾತೀತ ತರಂಗಗಳು ದೇಹದಲ್ಲಿನ ಅಂಗಾಂಶಗಳಲ್ಲಿ ಚಲಿಸಿ ಪ್ರತಿಫಲಿಸುತ್ತವೆ. ಇಲ್ಲೇನ್ ಮಾಡ್ತಾರೆ, ಒಂದ್ ರೀತಿಯಾದಂತಹ ಜೆಲ್ ಅನ್ನ ಹಚ್ಕೊಂಡಿರ್ತಾರೆ, ನೀವು ಗಮನಿಸಿರ್ಬಹುದು ಅಲ್ವಾ? ಮೂವಿಯಲ್ಲೆಲ್ಲ ನೋಡಿರ್ತೀರಿ. ಈ ರೀತಿ ಗರ್ಭಿಣಿ ಸ್ತ್ರೀಯರು ಏನಿರ್ತಾರೆ, ಅವ್ರ ಹೊಟ್ಟೆಯ ಮೇಲೆ ಜೆಲ್ಲನ್ನ ಹಚ್ಕೋತಾರೆ. ಆದ್ಮೇಲೆ ಈ ತರ ಟ್ರಾನ್ಸ್ಡ್ಯೂಸರ್ ಇಂದ ಅದ್ರ ಮೇಲೆ ಚಲಿಸಿದಾಗ ಇಲ್ಲಿ ಸ್ಕ್ರೀನ್ ಅಲ್ಲಿ ಮಗುವಿನ ಚಲನೆ ಗೊತ್ತಾಗ್ತದೆ. ಇಲ್ಲೇನಾಗುತ್ತೆ, ಆ ಜೆಲ್ಲನ್ನ ಸಿಗ್ನಲ್ ಆ ತರಂಗಗಳೇನಿದೆ ನಮ್ಮ ದೇಹದಲ್ಲಿ ಸುಲಭವಾಗಿ ಹೋಗ್ಲಿಕ್ಕೆ ಅಂತ ಹಚ್ಕೊಂಡಿರ್ತಾರೆ. ತರಂಗಗಳನ್ನ ಕಳಿಸಿದಂತಹ ತರಂಗಗಳೇನಾಗ್ತವೆ, ನಮ್ಮ ದೇಹದೊಳಗಿನ ಅಂಗಾಂಶಗಳಿಂದ ಚಲಿಸಿ ಪ್ರತಿಫಲಿಸ್ತವೆ. ಹೇಗೆ ಬೆಳಕು ಒಂದು ಕನ್ನಡಿಯ ಮೇಲೆ ಬಿದ್ದಾಗ ಪ್ರತಿಫಲಿಸ್ತದಲ್ಲ, ಅದೇ ರೀತಿ ತರಂಗಗಳು ಕೂಡ ಪ್ರತಿಫಲಿಸಿ ಬರ್ತವೆ. ಈ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅಂಗಾಂಶದ ಚಿತ್ರ ಪಡೆಯಲಾಗುತ್ತದೆ. ಈ ರೀತಿಯಾಗಿ ಈ ಚಿತ್ರಗಳನ್ನು ಕಂಪ್ಯೂಟರ್ ಪರದೆಯಲ್ಲಿ ಮೂಡಿಸಬಹುದು ಅಥವಾ ಮುದ್ರಿಸಬಹುದು. ಈ ರೀತಿಯಾಗಿ ಮುದ್ರಿಸಬಹುದು ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡಬಹುದು. ಇದು ವಿದ್ಯುತ್ ಧ್ವನಿ ಲೇಖನ ತಂತ್ರಜ್ಞಾನ, ಶ್ರವಣಾತೀತ ಧ್ವನಿ ಲೇಖನ ತಂತ್ರಜ್ಞಾನ. ಥ್ಯಾಂಕ್ ಯು.